ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಥ ಮಠದ ಕಿರಿಯ ಶ್ರೀ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಚನ್ನಬಸವ ಸ್ವಾಮೀಜಿಯವರು ಲಿಂಗೈಕ್ಯ ಆದ 2 ದಿನಗಳ ನಂತರ ಮಠದಲ್ಲಿರುವ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಶ್ರೀಗಳು ಇಹಲೋಕ ತ್ಯಜಿಸುವ ಬೆಳಗಿನ ಜಾವ 4 ರಿಂದ 8 ಗಂಟೆಯವರೆಗಿನ ಅವಧಿಯಲ್ಲಿ ಹುಣ್ಣಿಮೆಯ ಚಂದ್ರನಂತಹ ಬೆಳಕು ಕಿಟಕಿ ಬಾಗಿಲು ತಲೆ ಎಡಭಾಗಕ್ಕೆ ಮುಂದೆ ಬಂದು 3 ಸಲವು ವಿವಿಧ ಆಕಾರದಲ್ಲಿ ಪ್ರಜ್ವಲಿಸಿ ನಂತರ ಹೃದಯದ ಆಕಾರದಲ್ಲಿ ದೊಡ್ಡದಾಗಿ ಪ್ರಜ್ವಲಿಸಿ ಮರೆಯಾಗಿರುವುದು ಕಂಡು ಬಂದಿದೆ ಎಂದರು. ಎರಡು ದಿವಸ ಆದ್ಮ್ಯಾಗ ಸಿ ಕ್ಯಾಮ್ರಾ ಸೆಟ್ ಮಾಡಿದ್ದೆವು. ಆ ಸಿ ಕ್ಯಾಮ್ರಾ ಸೆಟ್ ಮಾಡಿದ್ರೊಳಗೆ ನಾವು ಚೆಕ್ ಮಾಡಿ ನೋಡಿದ ಕೂಡ ಡೌನ್ಲೋಡ್ ಮಾಡ್ಕೊಂಬರಪ್ಪ ಅಂತ ಹೇಳಿದೆ ಅವರಿಗೆ. ಆ ಡೌನ್ಲೋಡ್ ಮಾಡೋಕ್ಕೆ ಹೋದ ಕೂಡಲೇ ಅವಾಗ ಅವರು ನೋಡಿದ ಕೂಡ ಅದ್ರ ಒಳಗೆ ಒಂದು ಬೆಳಕು ಬಂದದ್ರಿ ಅಂತ ಹೇಳಿದರು. ಆವಾಗ 8-10 ಭಕ್ತರು ಕುಡ್ಕೊಂಡು ಅದನ್ನು ಮುಂದೆ ನೋಡಿಕೊಂಡು ಅದನ್ನು ಸಿ ಕ್ಯಾಮ್ರಾ ಮಾಡಿದ್ದನ್ನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಮುಂದೆ ಕೂತರು. ಅವಾಗ ನೋಡಿದ ಕೂಡ ಕರೆಕ್ಟ್ ಮುಂಜಾನೆ 5:30 ಮ್ಯಾಗ ಎಷ್ಟೋ ಸೆಕೆಂಡ್ ಇದ್ರಾಗದ. ಆವಾಗ ಚಂದ್ರನಂಥ ಒಂದು ಬೆಳಕು ಅಲ್ಲಿ ಕಾಣಿಸಕತ್ತದ. ಚಂದ್ರನಂಥ ಒಂದು ಬೆಳಕು ಬಂದ್ರೆ ಅದು ಬೆಳಕು ಹೇಗೈತೆ ಅನ್ನೋದು ನಿತ್ತಲೇ ನಿಂದಿರ್ತಾ ಇಲ್ಲ ಮತ್ತು ಅರ್ಧ ದೊಡ್ಡದಾಗ್ತದೆ, ಅರ್ಧ ಸಣ್ಣದಾಗ್ತದೆ, ಉದ್ದಗೆ ದೀಪ ಆಗ್ತದೆ, ಇದು ಆಗ್ತದೆ. ಆ ವಿಚಿತ್ರ ಇರ್ತಕ್ಕಂಥ ದೀಪದು ಬೆಳಕ ಅದು ಈ ಹುಣ್ಣಿಮೆ ಚಂದ್ರನನ್ನು ನೀರೊಳಗೆ ಪಾತ್ರೆಗಳು ಹಾಕಿದ್ರೆ ಹೆಂಗೆ ತೀರ್ತದೆ ಆ ತೀರ್ತಕ್ಕಂಥದ್ದು. ಅಂಥ ದೀಪ ಅದು 5:15 ಕರೆಕ್ಟ್ ಕಂಡುಕೊಂಡ್ಕೊಳ್ಳೆ ಮೊದಲೇ ಸರಿ ಬಂದದ. ಮೊದಲನೇ ಸರಿ ಬಂದು ಮ್ಯಾಲಿಂದ ಬಂದು ತಳಗೆ ಬಂದದ. 2ನೇ ಸರಿ ಎಡಕಿನ ಬಾಜು ಹೋಗಿ ಮುಂದೆ ಮ್ಯಾಗ ರೂಮಿನ ಕಿಟಕಿ ಕಡೆ ಹೋಗಿ ನಿಂತದ. ಆವಾಗ 3ನೇ ಸರಿ ಬರೋಕಿನ ಮುಂಚಿತವಾಗಿ ಒಂದು ಅಪಗಳ ಆಕೃತಿನೇ ಒಂದು ತುಂಬ ಹೊತ್ತುಕೊಂಡು ಅವ್ರು ಹೆಂಗೆ ಇರ್ತಿದ್ರು ಆ ತುಂಬ ಹೊತ್ತುಕೊಂಡಂಗೆ ಒಂದು ಆಕೃತಿ ಬಂದು ನಿಂತಂಗೆ ಆಯಿತು, ಕಾಣಿಸ್ತದ್ರಾಗ. 3ನೇ ಸರಿ ಬರೋ ಹೊತ್ತಿನ ಪೂರ್ತಿ ಅಪ್ಪಗಳು ಎದ್ದು ನಿಂತು ಅಪ್ಪಗಳ ಆಕೃತಿನೇ ಅದರಲ್ಲಿ ಕಾಣಿಸಕತ್ತದ. ದೊಡ್ಡದು ಹಾಕ್ಕೊಂಡು ಕಿಶನ್ದಲ್ಲಿ ಕೈ ಮುಗಿ ಕಿಶನ್ ಕೈ ಮಾಡ್ಯಾರ. ಆವಾಗ ಅವರ ಪ್ರಾಣ ಆ ರೀತಿ 5:15 ರಿಂದ 7 ನಿಮಿಷದಲ್ಲಿ 3 ಬಾರಿ ಬಂದದ. ಆದ್ರೆ ಅವನಿಗೆ ಹೇಳಿದ ಪ್ರಕಾರ ನಿನಗೆ ಹೇಳಿ ಹೋಗ್ತೀನಿ ಅನ್ನೋ ಹಂಗೆ ಮುಂದೆ 6:30-7 ಗಂಟೆ ಸುಮಾರಿಗೆ ಕಣ್ಣು ತೆರೆದವರು ನೋಡಿ 2 ಸರಿ ಉಸಿರು ತಗೊಂಡು ಏನೂ ಇಲ್ಲದೇ ಆ ರೀತಿ ಅವರು ಲಿಂಗೈಕ್ಯರಾಗಿದ್ದು ಬಹಳ ಕೆಟ್ಟ ಅನ್ಸಕತ್ತದ. ಮತ್ತು ಆದರೆ ಯಾರೇ ಎಲ್ಲೇ ಕೇಳಿದ್ದೇವೆ ನಾವು ಆ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲೇ ಹೆಂಗೆ ಆತ್ಮ ಹೋಗ್ತದೆ ಹೆಂಗೆ ಬರ್ತದೆ ತಿಳ್ಕೊಂಡೆ ನಾವೆಲ್ಲ ಕೇಳ್ತಾ ಇದ್ದೆವು. ಆ ರೀತಿ ಇದನ್ನು ನಾವು ಪ್ರತ್ಯಕ್ಷವಾಗಿ ಇದನ್ನು ನೋಡಿ ನನಗೆ ಬಹಳ ಇದು ಅನ್ಸಕತ್ತದ. ಮತ್ತು ಇನ್ನೊಂದು ಏನು ಅನ್ಸಕತ್ತದಪ್ಪ ಅಂದ್ರೆ ಅಪ್ಪಗಳು ಕೂಡ ನಮ್ಮ ಕೂಡ ಇಲ್ಲಲ್ಲ ಅಂತ ಭಾಳ ಚಿಂತೆ ಆಗ್ಯದ. ಅದು ಎಷ್ಟೊಂದು ಸುಮಾರು 40 ವರ್ಷಗಳ 30 ವರ್ಷಗಳ ನಂತರ ಎಲ್ಲ ಭಕ್ತರುಗಳನ್ನು ಅವರು ಭಕ್ತರು ಬರೀ ಗುರುಗಳಾಗಿದ್ದಿಲ್ಲ, ಎಲ್ಲ ಇಡೀ ಊರಿಗೆ ಅಲ್ಲ, ಇಡೀ ಸುಮಾರು ಸಾವಿರಾರು ಹಳ್ಳಿಗಳಿಗೆಲ್ಲ ಗುರುಗಳು ಮನೆ ಮುತ್ಯಾರಂಗೆ ಇದ್ರವರು. ತಮ್ಮ ಸಲುವಾಗಿ ಯಾವುದೇ ಅರಿವುಗಳನ್ನಾಗಲಿ, ತಮ್ಮ ಸಂಬಂಧ ಯಾವುದೇ ರೊಕ್ಕ ರೂಪಾಯಿ ಆಗಲಿ, ತನ್ನ ಸಂಬಂಧ ಯಾವುದೇ ಒಂದು ಇದ್ರ ಬಗ್ಗೆ ಯಾವುದೋ ಅವರ ಅಪೇಕ್ಷೆ ಪಟ್ಟಿರಲಿಲ್ಲ. ಅಂಥ ಪೂಜ್ಯರು ನಮ್ಗೆ ಹೋಗಿದ್ದಕ್ಕೆ ಮನಸ್ಸಿಗೆ ಭಾಳ ಚೆನ್ನಾಗ್ಯದ. ನೀವೆಲ್ಲ ಇದು ಬಂದಿರಿ ತಿಳ್ಕೊಂಡು ಹೇಳಿ ಸುಮಾರು 97 ವರ್ಷಗಳ ಪರ್ಯಂತರ ಬದುಕಿದರು. ಪೂಜ್ಯರಿಗೆ 2 ವರ್ಷಗಳಿಂದ ರಕ್ತ 4 ಮುಂದೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಂದು ಅಪ್ಪಗಳು ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಂದರು. ಆದರೆ ಮತ್ತು ಮೊದಲಿನಂತೆ ಕೂಡ ದಿವಸಕ್ಕೆ 150-200 ಕಿಲೋಮೀಟರ್ ಭಕ್ತರ ಮನೆಗೆ ಸಂಚಾರ ಮಾಡ್ತಾಯಿದ್ದರು. ದಿನಕ್ಕೆ ಜನನೂ ಕೂಡ ಬಹಳಷ್ಟು ಜನ ಪ್ರತಿನಿತ್ಯದೊಳಗೆ ಅಪ್ಪಗಳವರ ದರ್ಶನ ತಗೊಳ್ಳೋಕ್ಕೆ ಜನ ಬರ್ತಿದ್ದರು. ಯಾರೇ ಅವರಿಗೆ ಕಾಣಿಕ ಮತ್ತು ಅಕಸ್ಮಾತ್ ಫಲಪುಷ್ಪಗಳನ್ನು ಕೊಟ್ಟರೆ ಆಗಿಂದಾಗಲೇ ಮತ್ತೊಬ್ಬರಿಗೆ ಅವ್ರು ಕೊಟ್ಟು ಬಿಡ್ತಿದ್ರು. ನನ್ನ ಅನಿಸಿಕೆ ಪ್ರಕಾರ 1 ತಿಂಗಳು 1.5 ತಿಂಗಳದೊಳಗೆ ಅವ್ರಿಗೆ ಬಂದಿರತಕ್ಕಂಥ ಫಲಗಳು ಎಷ್ಟಪ್ಪ ಒಂದು 2 ಟ್ರಕ್ ಮೇಲ್ಪಟ್ಟಿರ್ಬೋದು. ಅಷ್ಟೊಂದು ಹಣ್ಣು ಹಂಪಲುಗಳು ಅವ್ರ ಸೈಗೆ ಬರ್ತಾಯಿದ್ದು. ಅವರ ಜೀವಿತಾವಧಿ ಒಳಗೆ ಯಾರ್ಯಾರು ಭಕ್ತರಿದ್ರೋ
ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಕರೆದು ಆಶೀರ್ವಾದ ಮಾಡಿ ಸನ್ಮಾನ ಮಾಡಿ ಕಳಿಸಿ ಋಣಮುಕ್ತರಾಗುವಂಗೆ ಮಾಡಿದ್ದಾರೆ. ಆದರೆ ಅವರು 3-4-5 ದಿವಸಗಳಿಂದ 7-8ನೇ ತಾರೀಕಿನ ದಿವಸ ಇಲ್ಲಿ ಬಂದು ನೋಡಿ ಭಾಳ ಪ್ರಸನ್ನವಾಗಿದ್ದರು, ಭಾಳ ಆರಾಮಾಗಿದ್ದೇವೆ ಅಂತ ಹೇಳಿದರು. ಬಂದು ಬಾಕ್ಲಿಗೆ ಬರ್ತದೆ.